ಇಲ್ಲಿವರೆಗೂ ಹೇಳಿದ ಸ್ಟೋರಿಯಲ್ಲಿ ಹೆಂಡತಿ ಗಂಡನನ್ನ ಪ್ರಿಯಕರಣ ಕಾರಣಕ್ಕಾಗಿ ಕೊಲೆ ಮಾಡಿಸಿದ್ಲು ಅಂತ ನೋಡಿದ್ದೀರಿ. ಈಗ ಇಲ್ಲೇನಾಗಿದೆ, ಸ್ವಲ್ಪ ಇದು ಕೂಡ ಸ್ವಲ್ಪ ಭಿನ್ನವಾಗಿದೆ. ಇಲ್ಲಿ ಗಂಡ ಹೆಂಡತಿನ ಕೊಂದಿರೋದು. ಇದು ಕೂಡ ಅಫೇರ್ ಆ್ಯಂಡ್ ಮರ್ಡರ್ ಕಥೆನೇ. ಇದು ಮದುವೆಯಾಗಿ ಮಕ್ಕಳಿದ್ದರೂ ಕೂಡ ಟೆಕ್ಕಿ ಸಹವಾಸ ಇತ್ತು. ಕೊನೆಗೆ ಪ್ರಿಯಕರನಿಂದಾನೇ ಕೊಲೆಯಾಗಿರೋದು ಮಹಿಳೆ. ಇಲ್ಲಿ ಗಂಡ ಹೆಂಡತಿ ಅಲ್ಲ, ಪ್ರಿಯಕರ ಹೆಣ್ಣು ಮಗಳನ್ನು ಮುಗಿಸಿರೋ ಕಥೆ ಇದು. ಇದು ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ಕಥೆ. ಇದು ಅನೈತಿಕ ಸಂಬಂಧದ ಶಂಕೆ ಪ್ರಿಯತಮಗೆ ಒಂದಲ್ಲ ಅಂತ 17 ಬಾರಿ ಇರೋದು ಕೊಲೆ ಮಾಡ್ತಾನೆ. ಬರ್ಬರವಾಗಿ ಕೊಲೆಯಾಗಿರೋದು ಆ ಹೆಣ್ಣುಮಗಳಲ್ಲಿ ನೋಡಿ. ಇದೊಂಥರ ಬೇರೆ ಕಥೆ. ಇದು ಮದುವೆಯಾಗಿ ಮಕ್ಕಳಿದೆ, ಟೆಕ್ಕಿ ಸಹವಾಸ ಇತ್ತು, ಕೊನೆಗೆ ಪ್ರಿಯಕರನಿಂದ ಭೀಕರವಾಗಿ ಕೊಲೆಯಾಗಿರೋದು. 17 ಬಾರಿ ಚುಚ್ಚಿ ಕೊಂದಿರೋದು. ಪ್ರಿಯಕರಣೆ ಬರ್ಬರವಾಗಿ ಕೊಲೆ ಮಾಡಿರೋದು ಪ್ರಿಯತಮೆಯನ್ನು. ಮದುವೆಯಾಗಿದ್ದರೂ ಅನೈತಿಕ ಸಂಬಂಧ ಇತ್ತು, ಪ್ರಿಯಕರಣೆ ಈ ಕಾರಣ ಕೊಲೆ ಮಾಡ್ದ ಅಂತ. 36 ವರ್ಷದ ಹರಿಣಿಯನ್ನು ಕೊಂದಿರೋದು ಟೆಕ್ಕಿ ಯಶಸ್ ಅಂತ. ಇವನಿಗೆ 25 ವರ್ಷ. ಹರಿಣಿಗೆ 36, ಈ ಟೆಕ್ಕಿಗೆ 25 ವರ್ಷ. ಕೆಂಗೇರಿ ನಿವಾಸಿಗಳು ಹರಿಣಿ ಮತ್ತು ಯಶಸ್ಸು ಪೂರ್ಣಪ್ರಜ್ಞಾ ಲೇಔಟ್ನ ಹೋಟೆಲ್ನಲ್ಲಿ ಕೊಲೆಯಾಗಿದೆ. ಇಲ್ಲಿ 2 ದಿನಗಳ ಹಿಂದೆ ನಡೆದಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸುಂದರಿಯ ಭೀಕರ ಕೊಲೆ ಇದು. 17 ಬಾರಿ ಇರಿದು ಬರ್ಬರವಾಗಿ ಹರಿಣಿ ಹತ್ಯೆ ಮಾಡಿರೋದು. 6 ವರ್ಷಗಳಿಂದ ಹರಿಣಿ ಯಶಸ್ಗೆ ಪರಿಚಯ ಇದ್ದರು. ಕಳೆದ 1 ವರ್ಷದಿಂದ ಇಬ್ಬರ ನಡುವೆ ಹೆಚ್ಚಿನ ಆತ್ಮೀಯತೆ ಇತ್ತು. ಹರಿಣಿಗೆ ಮದುವೆಯಾಗಿ 2 ಮಕ್ಕಳಿದ್ದರು. ಯಶಸ್ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಅವಾಯ್ಡ್ ಮಾಡ್ತಾ ಇದ್ದರು ಹರಿಣಿ ಅಂತ. ಒಂದು ತುಂಬ ಪ್ರೆಷರ್ ಜಾಸ್ತಿ ಆಯಿತು ಅಂಥೇಳಿ ಹರಿಣಿ ಅವನನ್ನು ಎಂಟರ್ಟೈನ್ ಮಾಡೋದು ಬಿಟ್ಟುಬಿಟ್ಟು ಅವಾಯ್ಡ್ ಮಾಡ್ತಾಯಿದ್ರು ಅಂತ. ಈ ಮಧ್ಯೆ ಅನೈತಿಕ ಸಂಬಂಧದ ಬಗ್ಗೆ ಹರಿಣಿ ಪತಿಗೆ ಗೊತ್ತಾಗಿತ್ತು ವಿಚಾರ. ಮರ್ಯಾದೆಗೆ ಅಂಜಿ ಮಾತಾಡಿ ಎಚ್ಚರಿಕೆ ಕೂಡ ಕೊಟ್ಟಿದ್ದರು ಹರಿಣಿಯ ಪತಿ. ಇದೇನೋ ವಿಷಯ ಗೊತ್ತಾಗುತ್ತಲ್ಲ, ಇದೆಲ್ಲ ಮಾಡಿಬೇಡ ಅಂತ ಒಂದು ವಾರ್ನಿಂಗನ್ನು ಕೂಡ ಹರಿಣಿಯ ಗಂಡ ಕೊಟ್ಟಿರ್ತಾರೆ. ಇಷ್ಟ ಆದರೂ ಕದ್ದು ಮುಚ್ಚಿ ಭೇಟಿಯಾಗ್ತಾ ಇದ್ದರಂತೆ ಹರಿಣಿ ಮತ್ತು ಯಶಸ್. ಹರಿಣಿ ಹೆಚ್ಚು ಅವಾಯ್ಡ್ ಮಾಡಿದಾಗ ಆರೋಪಿ ಗಲಾಟೆ ಮಾಡ್ತಾನೆ. ಕೊಲೆ ಮಾಡೋಕ್ಕಿಂತ ಮುಂಚೆ ಕಂಠಪೂರ್ತಿ ಕೊಡ್ಕೊಂಡು ಬಂದಿದ್ದ ಕರೆಸ್ಕೊಂಡಂಥವನು 17 ಬಾರಿ ಇರಿದು ಭೀಕರವಾಗಿ ಕೊಂದು ಹಾಕಿದ್ದಾನೆ. ಕೊಲೆ ಮಾಡಿದ್ದಲ್ಲದೆ 2 ಬಾರಿ ತನಗೆ ತಾನೇ ಚುಚ್ಚಿಕೊಂಡು ಆತ್ಮಹತ್ಯೆ ಕೂಡ ಟ್ರೈ ಮಾಡಿದ್ದಾನೆ. ಬಳಿಕ ಭಯ ಆಗಿಬಿಟ್ಟು ಪೊಲೀಸರಿಗೆ ಶರಣಾಗಿದ್ದಾನೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೇ ತಿಂಗಳು 7ನೇ ತಾರೀಕು ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಮೃತರು 33 ವರ್ಷದ ಒಬ್ಬರು ಮಹಿಳೆಯಾಗಿರ್ತಾರೆ, ಕೆಂಗೇರಿಯ ನಿವಾಸಿ. ಇವರು ಕೊಲೆ ವರದಿ ನಮ್ಮ ಉತ್ತರಹಳ್ಳಿಯಲ್ಲಿರುವ ಒಂದು ಇದರಲ್ಲಿ ರಿಪೋರ್ಟ್ ಆಗಿರ್ತದೆ, ಲಾಡ್ಜಲ್ಲಿ. ಬೇಸಿಕ್ಲಿ ಅವರ ಗೆಳೆಯ ಸ್ನೇಹಿತರು ಯಾರಿರ್ತಾರೆ, ಯಾರ ಜೊತೆ ಇರ್ತಾರೆ ಅವತ್ತಿನ ದಿನ ಸಂಜೆ ಅವರೇನೇ ತನಿಖೆಯಲ್ಲಿ